ಯುದ್ಧ ಮುಗಿತು ಅನ್ಕೊಳ್ಳೋಷ್ಟರಲ್ಲಿ ಮತ್ತೆ ಶುರುವಾಗಿದೆ ಇರಾನ್ ಮೇಲೆ ಅಮೆರಿಕದ ಭೀಕರ ಬಾಂಬ್ ದಾಳಿ. ಎರಡನೇ ರಾತ್ರಿ ಕೂಡ ದಾಳಿಯನ್ನ ಅಮೆರಿಕ ಮುಂದುವರಿಸಿದೆ. ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇದ್ದಂತೆ ಪ್ರತೀಕಾರವಾಗಿ ದಾಳಿಯನ್ನ ಆರಂಭಿಸಿದಂತಹ ಅಮೆರಿಕ ಎರಡನೇ ರಾತ್ರಿಯೂ ಕೂಡ ದಾಳಿ ಮುಂದುವರಿಸಿದೆ. ಇರಾನ್ನ 90ಕ್ಕೂ ಹೆಚ್ಚು ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಏರ್ ಡಿಫೆನ್ಸ್, ಡ್ರೋನ್, ಕ್ಷಿಪಣಿ ನೆಲೆಗಳು ಧ್ವಂಸ ಆಗಿದೆ. ಬಂದರ್ ಅಬ್ಬಾಸ್, ಬುಷೆಹರ್ ಸೇರಿದಂತೆ ಹಲವು ಕಡೆ ಅಮೆರಿಕ ದಾಳಿಯಿಂದಾಗಿ ಸ್ಫೋಟ. ಚಬಹಾರ್ನಲ್ಲಿ 2 ಡಾಕ್ಗಳು, ಕಂಟ್ರೋಲ್ ಟವರ್ ಧ್ವಂಸ ಆಗಿದೆ. ಕದನ ವಿರಾಮ ಉಲ್ಲಂಘನೆಯಾಗಿದೆ. ಇರಾನ್ ವಿರುದ್ಧ ಸರಿಯಾದ ಪ್ರತ್ಯುತ್ತರ ಕೊಡ್ತೀವಿ ಅಂತ ಟ್ರಂಪ್ ಹೇಳಿಕೆಯ ಬೆನ್ನಲ್ಲೇ ಈ ಭೀಕರ ದಾಳಿ ಮುಂದುವರಿತಾ ಇದ್ದು, ವೈಮಾನಿಕ ದಾಳಿ ಇರಾನ್ ಮೇಲೆ ಅಮೆರಿಕ ನಡೆಸ್ತಾ ಇರುವಂಥದ್ದು. ಸ್ಟ್ರೈಟ್ ಆಫ್ ಹಾರ್ಮುಜ್ ದ್ವೀಪಗಳಲ್ಲಿ ಸರಣಿ ಸ್ಫೋಟ. ಇರಾನ್ನ ಆಗ್ನೇಯ ಭಾಗಕ್ಕೂ ಕೂಡ ಅಮೆರಿಕದ ದಾಳಿ ವಿಸ್ತರಣೆಯಾಗಿದೆ. ಇರಾನ್ನ ಪಶ್ಚಿಮ ಖುಜೆಸ್ತಾನ್ ಪ್ರಾಂತ್ಯದ ಮೇಲೆ ಅಟ್ಯಾಕ್. ಅಹ್ವಾಜ್ ದಾಳಿಯಲ್ಲಿ ಹಲವರಿಗೆ ಗಂಭೀರ ಗಾಯ ಆಗಿದೆ. ಆ ಹಾನಿ ಪ್ರಮಾಣವನ್ನು ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ಇರಾನ್ ಶಹರ್, ಕೊನಾರಕ್, ಚಬಹಾರ್ ಮೇಲೆ ಅಟ್ಯಾಕ್ ಆಗಿದೆ. ಸೇನಾ ನೆಲೆ, ನಾಗರಿಕ ಪ್ರದೇಶಗಳ ಮೇಲೆ ಬಾಂಬ್ ಮಳೆಯಾಗಿದೆ. ಅಮೆರಿಕ ದಾಳಿಗೆ ಈಗ ಮತ್ತೆ ಇರಾನ್ ಸೇನೆಯಿಂದ ಪ್ರತಿದಾಳಿ ಕೂಡ ಮುಂದುವರೆದಿದ್ದು, ಅಮೆರಿಕದ ಸೇನಾ ನೆಲೆಗಳ ಮೇಲೆ IRGCಯಿಂದ ದಾಳಿ. ಕುವೈತ್ನಲ್ಲಿ ಅಮೆರಿಕ ಕ್ಯಾಂಪ್ ಇದೆ. ಆರಿಫ್ಜಾನ್ ಅನ್ನ ಟಾರ್ಗೆಟ್ ಮಾಡಲಾಗಿದೆ. ಅಲಿ ಅಲ್ ಸಲೇಮ್ ಏರ್ ಬೇಸ್ ಅದನ್ನು ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡಿದ್ದು. ಬಹರೇನ್ನ ಜುಫೈರ್ ಮತ್ತು ಶೇಖ್ ಇಜಾ ಮೇಲೂ ಕೂಡ ದಾಳಿಯಾಗಿದೆ. ಕುವೈತ್ ಮತ್ತು ಬಹರೇನ್ನಲ್ಲಿ ಸೈರನ್ ಸದ್ದು ಮೊಳಗಿದೆ.